ಈ ತರ ಕಥೆಗಳಲ್ಲಿ ನಾನು ತುಂಬಾ ಟ್ರೈ ಮಾಡ್ತೀನಿ. ಬರೋ ನಿರ್ಮಾಪಕರ ಹತ್ರ, ಬರೋ ನಿರ್ದೇಶಕರ ಹತ್ರ ನಾನು ತುಂಬಾ ಕೇಳ್ಕೊತೀನಿ, ನನ್ಗೊಂದು ರಾಮ್ ಕಾಮ್ ಕೊಡಿ, ನಾನು ರೊಮ್ಯಾನ್ಸ್ ಮಾಡ್ಬೇಕು, ನಾನು ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತ. ನೋಡಿ ನಮ್ಮ ಅಕ್ಕ ಇಲ್ಲೇ ಹಿಂಗ್ ನೋಡ್ತಾ ಇದೆ, ಕೋಪದಲ್ಲಿ ನೋಡ್ತಾ ಇದೆ. ಸೊ ದೇ ಡೋಂಟ್ ಲೈಕ್ ಮೀ ಡೂಯಿಂಗ್ ರೈಟ್ ನೋ ಅನ್ಸುತ್ತೆ, ಬಿಕಾಸ್ ನನಗೂ ಮದುವೆ ಆಗಿ 2 ಮಕ್ಕಳಾಗಿದೆ. ಬಟ್ ದಿಸ್ ಇಸ್ ದ ಏಜ್. ವಿನು, ಯು ಎಂಜಾಯ್. ಧೀರೇನ್, ಯು ಎಂಜಾಯ್. ಎಲ್ಲ ಚೆನ್ನಾಗಿ ಒಳ್ಳೆ ಮಾಡಿ ಸರ್. ನೀವಂತೂ ಎಂಜಾಯ್ ಮಾಡ್ತೀರಾ ಇವತ್ತು ಅಂತ ನನಗೂ ಎಲ್ಲೂ ಅನ್ನಿಸ್ತಾ ಇದೆ. ಬಟ್ ನೀವೇನೋ ಹೇಳ್ಬಾರ್ದು ಹೇಳ್ಬಿಟ್ಟಿದ್ದೀರಾ ಸರ್. ಯಾಕೆ ಸರ್ ಹಂಗೆ ಮಾಡ್ಕೊಳ್ಳೋದು? ನಾನು ದೂರ ಇದ್ದೀನಿ ಸರ್. ಆಕ್ಚುಲಿ ಅವಾಗ ಮದ್ವೆಗೂ ಮುಂಚೆ ಅವಳನ್ನೇ ಮದುವೆ ಆಗ್ತೀನಿ ಅಂತ ಪ್ರೀತಿಸಿದೆ, ಬಟ್ ಆಗ್ಲಿಲ್ಲ. ಅದೆಲ್ಲ ಅದಾಗ ಬಟ್ ಮದ್ವೆ ಆದ್ಮೇಲೆ ನಾನು ಹೆಂಡ್ತಿನೇ ಪ್ರೀತಿಸ್ತಾ ಇರೋದು ಸರ್. ನೀವು ಒಳ್ಳೆದಾಗಿ ಸರ್. ಸೊ ಇದೇ ನಡೆಯೋದು. ಐ ಥಿಂಕ್ ಯಾರು ಲವ್ ಮಾಡಿದೆ ಅಂತೂ ಇಲ್ಲ ಜೀವನದಲ್ಲಿ. ಲವ್ ಮಾಡಿದಾಗ ಈ ತರ ತುಂಟಾಟಕ್ಕೆ ಮುಗ್ಧತೆ ಅನ್ನೋದು ಇರುತ್ತೆ ಎಲ್ರಲ್ಲೂ ಒಂದು ಮುಗ್ಧತೆ ಇದೆ. ಅದೇ ತರ ಈ ಸಿನಿಮಾಲ್ ಒಂದು ಮುಗ್ಧತೆ ಇದೆ. ಆ ವಿನು ಸ್ಕೂಟ್ರಲ್ಲಿ ಬರ್ತಾ ಇರೋದನ್ನ ಫೋಟೋ ನೋಡಿ ನಮ್ ದೊಡ್ಡಮ್ಮ ಯಾವುದೋ ಒಂದು ಪಿಕ್ಚರ್ಲಿ ಒಂದು ಸ್ಕೂಟ್ರಲ್ಲಿ ಬರ್ತಾರೆ, ಆ ಹೆಲ್ಮೆಟ್ ಎಲ್ಲ ಹಾಕೊಂಡು ಬರ್ತಾ ಇರೋದು ನನಗೆ ಜ್ಞಾಪಕಕ್ಕೆ ಬಂತು. ಸೊ ಅದು ನಮ್ಮ ವಿನು ಆ ಮೂಲಕ ನನಗೆ ಕಾಣಿಸ್ಕೊಂಡೆ. ಸೊ ಒಳ್ಳೇದಾಗ್ಲಿ ವಿನುಗೆ, ಎಂಟರ್ಟೈನ್ ಒಳ್ಳೇದಾಗ್ಲಿ. ಐ ಜಸ್ಟ್ ವಿಶ್ ಆಲ್ ದ ವೆರಿ ಬೆಸ್ಟ್ ಫಾರ್ ಒಂದು ಸರಳ ಪ್ರೇಮ ಕಥೆ. ಥ್ಯಾಂಕ್ ಯು. ಈ ತರ ಕಥೆಗಳಲ್ಲಿ ನಾನು ತುಂಬಾ ಟ್ರೈ ಮಾಡ್ತೀನಿ. ಬರೋ ನಿರ್ಮಾಪಕರ ಹತ್ರ, ಬರೋ ನಿರ್ದೇಶಕರ ಹತ್ರ ನಾನು ತುಂಬಾ ಕೇಳ್ಕೊತೀನಿ, ನನ್ಗೊಂದು ರಾಮ್ ಕಾಮ್ ಕೊಡಿ, ನಾನು ರೊಮ್ಯಾನ್ಸ್ ಮಾಡ್ಬೇಕು, ನಾನು ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತ. ನೋಡಿ ನಮ್ಮ ಅಕ್ಕ ಇಲ್ಲೇ ಹಿಂಗ್ ನೋಡ್ತಾ ಇದೆ, ಕೋಪದಲ್ಲಿ ನೋಡ್ತಾ ಇದೆ. ಸೊ ದೇ ಡೋಂಟ್ ಲೈಕ್ ಮೀ ಡೂಯಿಂಗ್ ರೈಟ್ ನೋ ಅನ್ಸುತ್ತೆ, ಬಿಕಾಸ್ ನನಗೂ ಮದುವೆ ಆಗಿ 2 ಮಕ್ಕಳಾಗಿದೆ. ಬಟ್ ದಿಸ್ ಇಸ್ ದ ಏಜ್. ವಿನು, ಯು ಎಂಜಾಯ್. ಧೀರೇನ್, ಯು ಎಂಜಾಯ್. ಎಲ್ಲ ಚೆನ್ನಾಗಿ ಒಳ್ಳೆ ಮಾಡಿ ಸರ್. ನೀವಂತೂ ಎಂಜಾಯ್ ಮಾಡ್ತೀರಾ ಇವತ್ತು ಅಂತ ನನಗೂ ಎಲ್ಲೂ ಅನ್ನಿಸ್ತಾ ಇದೆ. ಬಟ್ ನೀವೇನೋ ಹೇಳ್ಬಾರ್ದು ಹೇಳ್ಬಿಟ್ಟಿದ್ದೀರಾ ಸರ್. ಯಾಕೆ ಸರ್ ಹಂಗೆ ಮಾಡ್ಕೊಳ್ಳೋದು? ನಾನು ದೂರ ಇದ್ದೀನಿ ಸರ್. ಆಕ್ಚುಲಿ ಅವಾಗ ಮದ್ವೆಗೂ ಮುಂಚೆ ಅವಳನ್ನೇ ಮದುವೆ ಆಗ್ತೀನಿ ಅಂತ ಪ್ರೀತಿಸಿದೆ, ಬಟ್ ಆಗ್ಲಿಲ್ಲ. ಅದೆಲ್ಲ ಅದಾಗ ಬಟ್ ಮದ್ವೆ ಆದ್ಮೇಲೆ ನಾನು ಹೆಂಡ್ತಿನೇ ಪ್ರೀತಿಸ್ತಾ ಇರೋದು ಸರ್. ನೀವು ಒಳ್ಳೆದಾಗಿ ಸರ್. ಸೊ ಇದೇ ನಡೆಯೋದು. ಐ ಥಿಂಕ್ ಯಾರು ಲವ್ ಮಾಡಿದೆ ಅಂತೂ ಇಲ್ಲ ಜೀವನದಲ್ಲಿ. ಲವ್ ಮಾಡಿದಾಗ ಈ ತರ ತುಂಟಾಟಕ್ಕೆ ಮುಗ್ಧತೆ ಅನ್ನೋದು ಇರುತ್ತೆ ಎಲ್ರಲ್ಲೂ ಒಂದು ಮುಗ್ಧತೆ ಇದೆ. ಅದೇ ತರ ಈ ಸಿನಿಮಾಲ್ ಒಂದು ಮುಗ್ಧತೆ ಇದೆ. ಆ ವಿನು ಸ್ಕೂಟ್ರಲ್ಲಿ ಬರ್ತಾ ಇರೋದನ್ನ ಫೋಟೋ ನೋಡಿ ನಮ್ ದೊಡ್ಡಮ್ಮ ಯಾವುದೋ ಒಂದು ಪಿಕ್ಚರ್ಲಿ ಒಂದು ಸ್ಕೂಟ್ರಲ್ಲಿ ಬರ್ತಾರೆ, ಆ ಹೆಲ್ಮೆಟ್ ಎಲ್ಲ ಹಾಕೊಂಡು ಬರ್ತಾ ಇರೋದು ನನಗೆ ಜ್ಞಾಪಕಕ್ಕೆ ಬಂತು. ಸೊ ಅದು ನಮ್ಮ ವಿನು ಆ ಮೂಲಕ ನನಗೆ ಕಾಣಿಸ್ಕೊಂಡೆ. ಸೊ ಒಳ್ಳೇದಾಗ್ಲಿ ವಿನುಗೆ, ಎಂಟರ್ಟೈನ್ ಒಳ್ಳೇದಾಗ್ಲಿ. ಐ ಜಸ್ಟ್ ವಿಶ್ ಆಲ್ ದ ವೆರಿ ಬೆಸ್ಟ್ ಫಾರ್ ಒಂದು ಸರಳ ಪ್ರೇಮ ಕಥೆ. ಥ್ಯಾಂಕ್ ಯು.